ವಿಶೇಷ ಏನು ಅಂದರೆ ನನಗೆ ನಾನು ತಿಳಿದ ಮಟ್ಟಿಗೆ ಯಾಕೆ ಇಂತಹ ಪ್ರತಿಭೆಗಳನ್ನು ಇಂತಹ ಪ್ರಯತ್ನಗಳನ್ನು ನಾವು ಸಹ ಪ್ರೋತ್ಸಾಹಿಸಬೇಕು ಅಂದರೆ ಇಲ್ಲಿ ಗ್ರಾಮೀಣ ಪ್ರದೇಶ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇದೆ. ಗ್ರಾಮೀಣ ಕಲೆ, ಗ್ರಾಮೀಣ ಸಂಸ್ಕೃತಿ, ಗ್ರಾಮೀಣ ಜೀವನವನ್ನು ಕರ್ನಾಟಕದಾದ್ಯಂತ ಪ್ರಚಾರ ಮಾಡುತ್ತಿರುವ ಇವರ ಸಾಹಸಕ್ಕೆ ನಾವು ಖಂಡಿತ ಮೆಚ್ಚಲೇಬೇಕು. ಪಿಕ್ಚರ್ ತುಂಬ ಸಕ್ಸಸ್ ಆಗಲಿ. ಎಲ್ಲರೂ ನಾನು ಹೇಳ್ತಾ ಇದ್ದೆ, ಎಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ಚಿಕ್ಕ ಚಿಕ್ಕ ಹುಡುಗರು ಹೊಸ ಫೀಲ್ಡಿಗೆ ಹೋಗ್ತಾ ಇದ್ದಾರೆ. ಆವಾಗ ಎಲ್ಲರೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ ನಾವು ಮಾತಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಮುಂದಕ್ಕೆ ಬಂದರೆ ಇನ್ನೂ ತುಂಬ ಜನ ಬಂದು ಇವರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇವರೆಲ್ಲ ಸಕ್ಸಸ್ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕಾಪು ಲೈಟ್ ಹೌಸ್ ಅದು. ಸೊ ಸಂದೀಪ್ ಅವರು ಎಷ್ಟು ಈ ಮೂವಿಗೆ ಎಫರ್ಟ್ ಹಾಕಿದ್ದಾರೆ ಅಂತ ಖಂಡಿತ ನಾವೆಲ್ಲರೂ ಇದ್ರ ಬಗ್ಗೆ ಊಹಿಸ್ಬೋದು. ಸೊ ಸಂದೀಪ್ ಹಾಗೂ ಅವರ ಇಡೀ ತಂಡಕ್ಕೆ ನಾವು ಖಂಡಿತವಾಗಿ ಸಪೋರ್ಟ್ ಮಾಡಬೇಕು. ಇವರ ಈ ಎಫರ್ಟಿಗೆ, ಅಂದ್ರೆ ಇವರು ಈ ಸಿನಿಮಾ ಇಂಡಸ್ಟ್ರಿಗೆ ಏನು ಹೊಸದಾಗಿ ಕಾಲಿಟ್ಟಿದ್ದಾರೆ. ಸೊ ನಾವೆಲ್ಲರೂ ಎಫರ್ಟ್ ಅನ್ನು ಅಪ್ರಿಷಿಯೇಟ್ ಮಾಡಿ ನಾವು ಈ ಮೂವಿ ನೋಡಿ ನಮ್ಮ ಹೊರಗಡೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಈ ಮೂವಿ ಕರ್ಕೊಂಡು ಬಂದು ತೋರಿಸ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಸಂದೀಪ್ ಅಂಡ್ ಟು ಯು ಅಂಡ್ ಯುವರ್ ಟೀಮ್. ಗುರುಗಳಿಗೂ ಆಕ್ಚುಲಿ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ತೆಲಂಗಾಣ ಅಲ್ಲಿ ಬೆಸ್ಟ್ ಚಿಲ್ಡ್ರನ್ ಮೂವಿ ಅಂತ ಅವಾರ್ಡ್ ಕೂಡ ಬಂದಿದೆ ಸಿನಿಮಾಗೆ. ಆ ಅವಾರ್ಡ್ ಕೂಡ ನಾವು ಆಕ್ಚುಲಿ ನಿರ್ಮಾಪಕರಿಗೆ ಕೊಡ್ಬೇಕಾಯ್ತು. ನಿರ್ಮಾಪಕರು ಅವರೇ ಅಂತ ಗೊತ್ತಿಲ್ಲ ನನಗೆ, ಈಗ ಜಸ್ಟ್ ಕೊಡ್ತಾಯಿತ್ತು. ಓಕೆನಾ, ಸಂದೀಪ್ ಎಲ್ಲ ಕಡೆನೂ ಅಪ್ಲೈ ಮಾಡಿದ್ರು. ಈಗ ಕಲ್ಕತ್ತಾದಲ್ಲಿ ಬೆಂಗಲಲ್ಲಿ ಕೂಡ ಅಪ್ಲೈ ಆಗಿದೆ. ಜೂನ್ 2ನೇ ತಾರೀಕಿದೆ. ದಯವಿಟ್ಟು ನಿರ್ಮಾಪಕರನ್ನ ಕರ್ಕೊಂಬನ್ನಿ. ಓಕೆನಾ, ಅದು ಕೂಡ ಬಂದ್ರೆ ನಿಮ್ಗೆ ಸ್ಟೇಜ್ ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸಿನಿಮಾ ತುಂಬಾ ಚೆನ್ನಾಗಿದೆ. ಓಕೆನಾ, ಒಂದು ಮಕ್ಕಳ ಸಿನಿಮಾ. ಮಂಗಳೂರು ಕರಾವಳಿ ಭಾಗನ ನೀವು ಚಿತ್ರಣ ತುಂಬಾ ಚೆನ್ನಾಗಿ ಮಾಡಿದಿರಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು. ಸಿನಿಮಾ ನೋಡೋಣ. ಸ್ಟೇಜ್ ಮೇಲೆ ನಿರ್ಮಾಪಕರಿಗೆ ನಮ್ಮ ಗೆಸ್ಟ್ಗಳ ಮುಂದೆ ಕೊಡೋಣ ಅಂತ ಒಂದು ಅನಿಸಿಕೆ. ಎಸ್, ಇಂದು 2ನೇ ನಿಮಿಷದಲ್ಲಿ ಸಿನಿಮಾ ಸ್ಟಾರ್ಟ್ ಆಗತ್ತೆ. ಅಚಲ್ ಈ ಸಿನಿಮಾದಲ್ಲಿ ಮೇನ್ ರೋಲ್ ಆಗಿ ಆಕ್ಟ್ ಮಾಡಿದ್ದಾನೆ. ನಿಮ್ಮನ್ನೆಲ್ಲ ನಗಿಸ್ತಾನೆ, ಆಡಿಸ್ತಾನೆ, ಎಲ್ಲ ಮಾಡ್ತಾನೆ. ಒಂದು 5 ನಿಮಿಷ ನಮ್ಮ ಸಿನಿಮಾಗೋಸ್ಕರ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಜನರಿಗೆ, ನಿಮ್ಮವರಿಗೆ, ನಿಮ್ಮ ಸಂಬಂಧಿಕರಿಗೆ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿ. ಯಾಕಂದ್ರೆ ಇಂಥ ಸಿನಿಮಾಗಳು ನಾವು ಎಷ್ಟೇ ಬ್ಯಾನರ್ ಹಾಕಿದ್ರು ಯೂಸ್ ಇಲ್ಲ, ಎಷ್ಟೇ ವಾಟ್ಸಪ್ ಅಲ್ಲಿ ಹಾಕಿದ್ರು ಯೂಸ್ ಇಲ್ಲ. ನಿಮ್ಮ ಮೌತ್ ಪಬ್ಲಿಸಿಟಿ, ಬಾಯಿಂದ ಬಾಯಿ ಹೋಗ್ಬೇಕು. ಈ ತರ ಈ ಸಿನಿಮಾ ಮಾಡಿದ್ದೇವೆ. ಜಾಬ್ ಮಾಡ್ತಾ ಎಲ್ಲ ಪ್ರೆಷರ್ ಮಾಡ್ಕೊಂಡು ಎಲ್ಲ ಸಹಿಸ್ಕೊಂಡು ಮಾಡಿದ್ದೇವೆ. ಹಾಗೆ ಈ ಮಕ್ಕಳು ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಇವರಿಗೆ ಒಳ್ಳೆ ಭವಿಷ್ಯ ಇದೆ. ನಾನು ಹೇಳ್ತೇನೆ, ಒಳ್ಳೆ ಆಕ್ಟ್ ಮಾಡಿ. ಅಪೂರ ಬರಬೇಕಿತ್ತು, ಅವಳು ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾಳೆ. ಹಾಗೆ ನಮ್ಮದವರೆಲ್ಲ ಬಂದು ನೋಡ್ಬೋದು. ಲಾಸ್ಟ್ ಅಲ್ಲಿ ಅಂತೂ ನನಗೆ ಕಣ್ಣಲ್ಲಿ ನೀರೇ ಬಂತು, ಅಷ್ಟು ಚೆನ್ನಾಗಿದೆ ಮೂವಿ. ನೇತ್ರದಾನ ಒಳ್ಳೇದು, ಚೆನ್ನಾಗಿ 100% ಓಡ್ಲಿ ಅಂತ ಆಲ್ ದಿ ಬೆಸ್ಟ್. ಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಚಿತ್ರತಂಡ ಒಳ್ಳೆಯ ಚಿತ್ರದ ಕಲಾವಿದರಿಗೂ ಮತ್ತೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತುಂಬಾ ಇಷ್ಟ ಆಯ್ತು ಮೂವಿ. ಎಸ್ಪೆಷಲಿ ನಿಮ್ಮಿಬ್ರು ಆಕ್ಟಿಂಗು ತುಂಬಾ ಚೆನ್ನಾಗಿತ್ತು, ಮನಸ್ಸಿಗೆ ತುಂಬಾ ಇಷ್ಟ ಆಯ್ತು. ನೀವೇನು ಒಂದು ಮೆಸೇಜ್ ಕೊಟ್ಟಿದ್ರೆ ತುಂಬಾ ಒಳ್ಳೇದು. ಎಲ್ಲರಿಗೂ ಮೆಸೇಜ್ ತಲುಪಲಿ ಅಂತ ಇಷ್ಟಪಡ್ತೀನಿ. ನಿಂದ ಆಕ್ಟಿಂಗ್ ಸೂಪರ್ ಆಗಿತ್ತು ಕಣೋ, ಖುಷಿ ಆಯ್ತು. ವೆರಿ ಗುಡ್ ಆಕ್ಟಿಂಗ್ ಅಂಡ್ ತುಂಬಾ ಮೆಸೇಜ್, ವೆರಿ ಗುಡ್ ಮೆಸೇಜ್, ವೆರಿ ನೈಸ್ ಆಕ್ಟಿಂಗ್. ವೆರಿ ಗುಡ್ ಆಕ್ಟಿಂಗ್. ಸಿನಿಮಾದಲ್ಲಿ ಅಶೋಕ್ ಎಂಬ ಪಾತ್ರವನ್ನು ಮಾಡಿದ್ದೇನೆ. ನನಗಂತೂ ತುಂಬ ಖುಷಿ ಇದೆ, ಈ ಥರ ಒಂದು ಚಿತ್ರ ನನಗೆ ಸಿಕ್ಕಿದೆ ಅನ್ನೋದು. ಹಾಗೆ ಈ ಚಿತ್ರ ಕೂಡ ತುಂಬ ಚೆನ್ನಾಗಿದೆ. ನೀವು ತಾವೆಲ್ಲರೂ ಬಂದು ನೀವು ಥಿಯೇಟ್ರಿಗೆಲ್ಲ ನೋಡ್ಬೋದು. ಮಕ್ಕಳಿಗೊಂದು ಸಂದೇಶ ಕೊಡೋಂಥ ಚಿತ್ರ, ಮತ್ತು ನಾವು ಒಂದು 50 ಜನ ಮಕ್ಕಳೆಲ್ಲ ಸೇರಿ ಮಾಡೋಂಥ ಚಿತ್ರ. ತಾವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಥ್ಯಾಂಕ್ ಯು. ಈ ಮೂವಿ ಹೆಂಗೆ ಸಿಕ್ತು ನಿಮಗೆ? ಆಡಿಷನ್? ನನಗೆ ಒಂದು ಆಡಿಷನ್ ಅಂತ ಸ್ಟಾರ್ಟ್ ಮಾಡಿದ್ದು ಸಂದೀಪ್ ಕಾಮತ್ ಸರು. ಆಡಿಷನ್ ಅಟೆಂಡ್ ಮಾಡಿದೆ. ನನಗೇನು ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಪಾತ್ರ ಸಿಗುತ್ತೆ ಅಂತ. ಅದು ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ, ಅದೊಂದು ತುಂಬ ಖುಷಿ ಇದೆ. ಒಂದು ದೇವರ ದಯೆ, ಆ ಥರ ಒಂದು ಪಾತ್ರ ಸಿಕ್ಕಿದೆ. ಹಾಗೆ ಸಂದೀಪ್ ಸರು ಮತ್ತು ಎಲ್ಲರೂ ಆಗಿರ್ಬೋದು, ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಒಂದು ಶೂಟಿಂಗ್ ಸ್ಪಾಟಲ್ಲಿ ಮತ್ತು ಆ್ಯಕ್ಟಿಂಗಲ್ಲಿ. ಆ್ಯಕ್ಟಿಂಗ್ ಹೇಗೆ ಮಾಡ್ಬೋದು ಜಾಸ್ತಿ ಆ ಥರ. ಮರೀಚಿ ಮೂವಿ ಅಂತ ರಿಕ್ಕಿ ರೋಡ್ ಅಂತ ಮಾಡಿದೆ ವಿಜಯ ರಾಘವೇಂದ್ರ ಸರ್ ಜೊತೆ. ಆ ಮೂವಿ ಕೂಡ ತುಂಬ ಚೆನ್ನಾಗಿ ಮೂವಿ. ಹೌದು,
ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದಲ್ಲ, ಹೇಗೆ ಅನಿಸ್ತು ನಿಮಗೆ? ನನಗಂತೂ ತುಂಬ ಖುಷಿ ಆಗಿದೆ ಮತ್ತು ತುಂಬ ಎಮೋಷ್ನಲ್ ಆಗಿದೆ. ನನಗೂ ಕೂಡ ಅಳು ಬಂತು ಆ ಮೂವಿ ನೋಡಿ, ಆ ಸೀನ್ ನೋಡಿ. ತಾವೆಲ್ಲರೂ ಬಂದು ನೋಡ್ಬೇಕಷ್ಟೇ ಸರ್. ಆಡಿಯನ್ಸ್ ನಿಮಗೆ ಫಸ್ಟ್ ಒಪಿನಿಯನ್ ಏನು ಕೊಟ್ಟರು ನೋಡಿದ ತಕ್ಷಣ? ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳಿದ್ರು. ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಮ ಆಕ್ಟಿಂಗ್ ನೋಡಿ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ. ಹೌದು. ಯಾರಾದ್ರೂ ಏನಾದರೂ ಹೇಳಿದ್ರಾ? ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂತ. ಮತ್ತು ನೋಡೋರೆಲ್ಲ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಅದು ತುಂಬ ಖುಷಿಯಾಗಿದೆ ಸರ್. ಮತ್ತೆ ಆಂಧ್ರದಲ್ಲಿ ಅವಾರ್ಡ್ ಏನೋ ಬಂದಿದೆ ಸಿನಿಮಾಗೆ. ಹೌದೌದು, ಬೆಸ್ಟ್ ಫಿಲಮ್ ಅವಾರ್ಡ್ ಅಂತ ಸಿಕ್ಕಿದೆ. ಅದು ಕೂಡ ಒಂದು ತುಂಬ ಖುಷಿದ ವಿಷಯ. ನಮಗೂ ಗೊತ್ತಿರಲಿಲ್ಲ ಈ ಥರ ಅವಾರ್ಡ್ಸ್ ಅಂದರೆ ನಾವು ಏನು ಪ್ರಯತ್ನ ಪಟ್ಟಿದ್ದೇವೆ ಅದು ಇವತ್ತು ಯಶಸ್ವಿಯಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಒಂದು ಕೊಟ್ಟ ಮೆಸೇಜ್ ಇವತ್ತು ಜನರಿಗೆ ತಲುಪಿದೆ. ಹಾಗೆ ನಾವು ನಮ್ಮ ಪ್ಲ್ಯಾನ್ ಇತ್ತು, ಒಂದು ಜನರಿಗೆ ಕಣ್ಣಲ್ಲಿ ನೀರು ಬರಿಸಬೇಕು, ನಗಿಸುವುದು ಒಂದು ಬೇರೆ ವಿಷಯ, ಬಟ್ ಎಂಡಿಗೆ ಕಣ್ಣಲ್ಲಿ ನೀರು ಬರಿಸಬೇಕಂತ ನಮ್ಮ ಒಂದು ಪ್ಲ್ಯಾನ್ ಇತ್ತು. ಸ್ಟೋರಿ ಹಾಗಿತ್ತು, ನನ್ನ ಪ್ರಯತ್ನ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು ಸರ್. ಏನು ಸರ್ ಈ ಮೆಸೇಜ್ ನೇತ್ರದಾನ ಮತ್ತು ಶಿಕ್ಷಣ? ಎಸ್, ಯಾಕಂದರೆ ಇದು ನನಗೆ ಒಂದು ಆಫೀಸಲ್ಲಿ ಕೂತಾಗ ಬಂದ ಕಾನ್ಸೆಪ್ಟ್ ಸರ್. ಒಂದು ಏನೋ ಒಂದು ಕಣ್ಣು ಕಾಣದ ಒಂದು ವ್ಯಕ್ತಿಯ ಒಂದು ವಿಡಿಯೋ ನೋಡಿದ್ದಾನೆ. ಬಟ್ ಅವರ ಒಂದು ಪರಿಸ್ಥಿತಿ, ಅವರ ಒಂದು ಜೀವನ ಎಷ್ಟು ಕತ್ಲಲ್ಲಿ ಎಷ್ಟು ಹಾರಿಬಲ್ ಅಂದರೆ ತುಂಬ ಕಷ್ಟ ಇರುತ್ತೆ ಅಂದರೆ ಗೊತ್ತಾಯಿತು. ಸೊ ಇದನ್ನು ಒಂದು ಹಿಡ್ಕೊಂಡು ಜನರಿಗೆ ತಲುಪಿಸುವ ಈ ಮೂವಿ ಈಗ ನಾವು ಮಂಗಳೂರಲ್ಲಿ ಮಾಡಿದ್ವಿ ಮತ್ತು ಉಡುಪಿಯಲ್ಲಿ ಎಲ್ಲ ಪ್ರೀಮಿಯರ್ ಶೋ ಮಾಡಿದ್ವಿ. ಎಲ್ಲರೂ ಹೇಳೋದಷ್ಟೇ, ನಾವು ಇನ್ನು ನೇತ್ರದಾನ ಮಾಡ್ತೇವೆ ಅಂತ. ಅಂದರೆ ಜನರಿಗೆ ಒಂದು ಚೇಂಜಸ್ ಬಂದಿದೆ ಈ ಸಿನಿಮಾ ನೋಡಿ. ಯಾಕೆಂದರೆ ಇದುವರೆಗೆ ಜನರಲ್ಲಿ ಅದೊಂದು ಮಾಹಿತಿ ಇರಲಿಲ್ಲ, ಈಗ ಮಾಹಿತಿ ಬಂದಿದೆ. ಪ್ಲಸ್ ಹೃದಯಘಾತ ಆದಾಗ ಏನೆಲ್ಲ ಮಾಡಬೇಕು ಇಂಥದ್ದೆಲ್ಲ ಸಣ್ಣ ಸಣ್ಣ ಮೆಸೇಜ್ಗಳು ನಮ್ಮ ಸಿನಿಮಾದಲ್ಲಿದೆ. ಸೊ ಇದೆಲ್ಲ ಜನರಲ್ಲಿ ಸ್ವಲ್ಪ ಚೇಂಜಸ್ ತರುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಬೇಕು ಜನರಲ್ಲಿ ಅಂತ ನಾನು ಈ ಕತೆ ಆಯ್ಕೆ ಮಾಡಿದ್ದೆ. ನಮ್ಮ ಇಂಡಸ್ಟ್ರಿ ಕಡೆಯಿಂದ ಯಾವ್ದಾರು ಇದೆ ಸರ್? ಏನು ಸರ್? ನಮ್ಮ ಇಂಡಸ್ಟ್ರಿ ಕಡೆಯಿಂದ, ಕನ್ನಡ ಇಂಡಸ್ಟ್ರಿ ಕಡೆಯಿಂದ ನಿಮ್ಮ ಸಿನಿಮಾಗೆ ಯಾವ ಥರ ಇದೆ ಸರ್? ಇಲ್ಲ ಸರ್, ನಾವಂದರೆ ಗ್ರಾಮೀಣ ಭಾಗದಿಂದ ಬಂದವರು, ನಮಗೆ ಸಪೋರ್ಟ್ ಬೇಕು. ಯಾಕೆಂದ್ರೆ ನಮಗೆ ಬೇಸಿಕಲಿ ನಾವು ಸಿನಿಮಾ ಫೀಲ್ಡ್ ಆದರೆ ಏನಾದರೂ ಮಾಡ್ಬೋಯಿತ್ತು. ಬಟ್ ನಾವು ಸಿನಿಮಾ ಫೀಲ್ಡ್ ಅಲ್ಲ, ನಾವು ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಈ ಸಿನಿಮಾವನ್ನು ಮಾಡಬೇಕು ಹವ್ಯಾಸ ಮಾಡಿದ್ದು. ಬಹುಶಃ ಎಲ್ಲಿನ ರಿವ್ಯೂಸ್ ಎಲ್ಲ ನೋಡಿ ನಿಮ್ಮ ಎಲ್ಲ ಸ್ವಲ್ಪ ಅಭಿಪ್ರಾಯ ಹೊರಗೆ ಹೋದರೆ ಬಹುಶಃ ಸಿನಿಮಾ ರಂಗದಿಂದ ಸ್ವಲ್ಪ ನಮಗೆ ಸಪೋರ್ಟ್ ಸಿಗತ್ತೆ ಅಂತ ಒಂದು ಆಕಾಂಕ್ಷೆ ಇದೆ ಸರ್. ನಿಮ್ಮ ಕಡೆಯಲ್ಲಿ ಒಂದಿಷ್ಟು ಜನ ಸೆಲೆಬ್ರಿಟಿಗಳು ಇದ್ದಾರಲ್ವ ಇಲ್ಲಿ, ಅವ್ರಗಳಿಗೆ ಏನಾದರೂ ಎಸ್, ಅಪ್ರೋಚ್ ಮಾಡಿದ್ವಿ. ಏನಂದರೆ ಎಲ್ಲರೂ ಈಗ ಅವರವರ ಶೂಟಿಂಗ್ ಅದು ಇಂಥ ಬ್ಯುಸಿ ಇದ್ದಾರೆ. ಹಾಗಾಗಿ ನಾವು ಮತ್ತೆ ಲಾಸ್ಟ್ ಮೂಮೆಂಟಿಗೆ ಶೋ ಫಿಕ್ಸ್ ಆಗಿದ ಕಾರಣ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಿಲ್ಲ, ಅಷ್ಟು ಟೈಮ್ ಕೂಡ ಇರಲಿಲ್ಲ. ಆದರೆ ನಮ್ಮ ಕರಾವಳಿ ಭಾಗದಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಇದುವರೆಗೆ. ಇಲ್ಲೂ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ, ಮೇ 14 ರಿಲೀಸ್ ಆಗ್ತಾ ಉಂಟು. ಎಲ್ಲರೂ ನೋಡಬೇಕು, ಎಲ್ಲರೂ ಯಾಕಂದರೆ ಇಂಥ ಮೆಸೇಜ್ ಕಮರ್ಷಿಯಲ್ ಮೂವಿ ತುಂಬ ಬರುತ್ತೆ. ಬಟ್ ಮಕ್ಕಳ ಜೊತೆ ಒಂದು ಸಿನಿಮಾ ನೋಡಬೇಕಂದ್ರೆ ಕೆಲವು ಸೆಲೆಕ್ಟೆಡ್ ಮೂವಿ ಮಾತ್ರ. ಇಂಥ ಸಿನಿಮಾ ಬಹುಶಃ ಮಕ್ಕಳ ಜೊತೆ ಎಲ್ಲರೂ ನೋಡ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ. ಕಾಂತಾರದಲ್ಲಿರೋ ಸ್ಟಾರ್ ಟೆಸ್ಟ್ ಸ್ವಲ್ಪ ಅರ್ಧ ಜನ ಇದ್ದಂಗಿದೆ. ಎಸ್, ಅವ್ರ ಕಡೆಯಿಂದ ರಿಷಬ್ ಸರ್ಗೆ ಏನಾದ್ರು ಅಪ್ರೋಚ್ ಮಾಡಿ? ಎಸ್, ನಾವು ಕಾಂತಾರದಿಂದ ಯಾಕಂದ್ರೆ ನಮ್ಮ ಎಲ್ಲ ಕಾಂತಾರದ ಆಲ್ಮೋಸ್ಟ್ ಆರ್ಟಿಸ್ಟ್ ಕರಾವಳಿ ಭಾಗ, ನಾವು ಹೆಮ್ಮೆ ಆಗುತ್ತೆ. ಒಂದು ನಮ್ಮ ಭಾಗದಿಂದ ಒಂದು ಅಷ್ಟೊಂದು ದೊಡ್ಡ ಮಟ್ಟದ ಸಿನಿಮಾ ಮಾಡಿದ್ದಾರೆ, ಅಷ್ಟೊಂದು ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಖುಷಿ ಆಗುತ್ತೆ. ಅಂಥ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ ನಮ್ಗೆ ಆಸೆ ಇತ್ತು. ಹಾಗೂ ರಿಷಬ್ ಸರ್ ಈಗ ಕಾಂತಾರ 1 ತುಂಬ ಬಿಸಿ ಇದ್ದಾರೆ. ಯಾಕಂದರೆ ಅವರ ಒಂದು ಶೂಟಿಂಗ್ ಸೆಟ್ಟಲ್ಲಿ ಯಾರೂ ಅಲೌಡ್ ಮಾಡ್ತಿಲ್ಲ ಇವರು. ಈಗ ಮೇ ಎಂಡ್ ತನಕ ಅವರ ಶೂಟಿಂಗ್ ಇದೆ. ಸೊ ಅವರನ್ನು ಅಲ್ಲಿ ತನಕ ಟಚ್ ಮಾಡೋಗಿಲ್ಲ ಅಂತ ನನ್ನದು ಅಭಿಪ್ರಾಯ. ಅದೇ ನಮ್ಮ ಇದು ಸಿನಿಮಾ ಈಗ ಕರಾವಳಿಯಲ್ಲಿ ಎಲ್ಲ ಕಡೆ ರಿಲೀಸ್ ಆಗ್ತಾ ಉಂಟು. ಹಾಗೂ ಕೆಲವೊಂದು ಜಿಲ್ಲೆಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೂ ಸ್ಕ್ರೀನ್ಗಳಲ್ಲಿ ಪ್ಲಾನ್ ಮಾಡುತ್ತಿದ್ದೀವಿ. ಈ ಲಾಸ್ಟ್ ವೀಕಲ್ಲಿ ಈಗ ನಾವೀಗ ಅದರ ಪ್ಲಾನ್ ಮಾಡ್ತೀವಿ ಮತ್ತೆ ಅನೌನ್ಸ್ ಮಾಡ್ತೀವಿ. ಎಲ್ಲ ಸಪೋರ್ಟ್ ಮಾಡಿದ್ರು, ಮತ್ತು ನಮ್ಮ ಅಪ್ಪ ಅಮ್ಮನೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಡೈರೆಕ್ಟರ್ ಸರು ಸಪೋರ್ಟ್ ಮಾಡಿದ್ದಾರೆ, ಮತ್ತು ನಮ್ಮ ಕೋ ಮೆಂಬರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಮೊದಲನೇ ಸಿನಿಮಾ. ಡೆವಿಲಲ್ಲಿ ಮಾಡ್ತಾಯಿದ್ದೀನಿ, BRB ಅಲ್ಲಿ ಮಾಡ್ತಾಯಿದ್ದೀನಿ. ದರ್ಶನ್ ಸರ್ದು ಚೈಲ್ಡ್ಹುಡ್ ಪಾತ್ರ, BRBನ ಸುದೀಪ್ ಸರ್ ಚೈಲ್ಡ್ಹುಡ್ ಪಾತ್ರ. ನಂದು BRBದು ಇನ್ನೂ ಆಗಿದೆ, ಇನ್ನೂ ಐತೆ. ಮತ್ತು ಡೆವಿಲಲ್ಲಿ ಆಗಿದೆ, ಮುಗಿದಿದೆ ಇವಾಗ 9th. ಹಾಂ ಹೌದು ಸರ್, ನನಗೆ ಏಮ್ ಇರೋದು ಒಂದು ಹೀರೋ ಆಗೋಕ್ಕೆ. ಮತ್ತು ನಾನು ಫಸ್ಟಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ, ಇವಾಗ ಆ್ಯಕ್ಟಿಂಗು ಬೇಕಂತ ಆ್ಯಕ್ಟಿಂಗು ಕಲ್ತ್ಬಿಟ್ಟು ಮೂವೀಸ್ ಮಾಡ್ತಾಯಿದ್ದೀನಿ, ಸೀರಿಯಲ್ ಮಾಡಿದ್ದೀನಿ. ಹಾಂ, ಒಂದು ದಿವಸ ಮೀಟ್ ಆಗಕ್ಕಂತ ಹೋದೆ. ಅದೇ ಒಂದೇ ದಿವಸ ಶೂಟಿಂಗ್ ಇದ್ದಿದ್ದು, ಅನ್ಫಾರ್ಚುನೇಟ್ಲಿ. ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಮೀಟ್ ಮಾಡ್ತೀನಿ. ಸುದೀಪ್ ಸರ್ ಪಾತ್ರನೇ, ಚೈಲ್ಡ್ಹುಡ್ ಪಾತ್ರ.
ಈ ಲೈಟ್ ಹೌಸ್ ಮೂವಿ ಇದು ಫಸ್ಟ್ ಮೂವಿ, ಇದು ನನ್ನ ಚೊಚ್ಚಲ ಚಲನಚಿತ್ರ. ಆ್ಯಕ್ಚುಲಿ ನನಗೆ ಸಂದೀಪ್ ಕಾಮತ್ ಅಜಕರ್ ಈ ಮೂವಿಯ ಡೈರೆಕ್ಟರ್ ಒಳ್ಳೆ ಪರಿಚಯಸ್ಥರು, ಒಳ್ಳೆ ಮಿತ್ರರು. ಇದಕ್ಕಿಂತ ಮೊದಲೊಂದು ಅವರು ಅಂಚೆ ಸಂಸಾರ ಅಂತ ಒಂದು ಒಳ್ಳೆಯ ಸಿನಿಮಾವನ್ನು ತೆಗೆದು ಅದನ್ನು ಒಳ್ಳೆ ದಡತೆ ಸೇರಿಸಿದ್ದಾರೆ. ಅವರ ಹಾರ್ಡ್ ವರ್ಕ್ ಇದನ್ನೆಲ್ಲ ನೋಡಿ ನಾನು ಅವರ ಹತ್ತಿರದಿಂದ ತಿಳಿದು ಅವರು ಒಮ್ಮೆ ನನ್ನನ್ನು ಅಪ್ರೋಚ್ ಮಾಡಿದರು. ನೀವು ಸ್ವಲ್ಪ ನಮಗೆ ಇನ್ವೆಸ್ಟ್ ಮಾಡಿ, ನಾವು ಒಂದು ಹೊಸ ಮೂವಿ ಮಾಡ್ತಾಯಿದ್ದೇವೆ, ಹೊಸ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೇವೆ ಅಂತ. ಅದಕ್ಕೆ ನಾನು ವಿದೇಶದಲ್ಲಿದ್ದೆ, ನಾನು ಗಲ್ಫಲ್ಲಿದ್ದೆ, ಒಬ್ಬ ಇಂಜಿನಿಯರಿಂಗ್ ಮಾಡಿದವ. ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡುವ ಅಂತ ಅನಿಸಿತ್ತು, ಒಂದು ಯುವ ಡೈರೆಕ್ಟ್ರಿಗೆ ನಾವು ಕೂಡ ಸಪೋರ್ಟ್ ಮಾಡುವ ಅಂತ ಅನಿಸಿತು. ಮತ್ತು ಈ ಸಿನಿಮಾದ ಕಾನ್ಸೆಪ್ಟ್ ಅಂದರೆ ಈ ನೇತ್ರದಾನದ ಬಗ್ಗೆ ಅಥವಾ ಬೇರೆ ಬೇರೆ ಮೆಸೇಜ್ಗಳು ಬಂದಿದೆ. ಹೃದಯಾಘಾತ ಆದರೆ ಏನಾಗಬೇಕು, ಸಣ್ಣ ಮಕ್ಕಳಿಗೆ ಜೀವನದಲ್ಲಿ ಕಷ್ಟ ಜವಾಬ್ದಾರಿ ಬಂದರೆ ಅವರು ಹೇಗೆ ಸಹಿಸ್ಕೊಳ್ಬೇಕು ಅಂತ ಬೇರೆ ಬೇರೆ ಥರದ ಟಿಪ್ಸನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಫ್ಯಾಮಿಲಿ ಮತ್ತು ಮಕ್ಕಳು ನೋಡೋ ಚಲನಚಿತ್ರ ಅಂತ ಹೇಳಿ ನಾವು ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ತಗೊಂಡೆವು. ಅದರಿಂದ ಈಗ ಒಳ್ಳೆ ಡೈರೆಕ್ಷನಲ್ಲೇ ಹೋಗ್ತಾ ಇದೆ. ನಮಗೆ ಉಡುಪಿ, ಮಂಗಳೂರು, ಮಣಿಪಾಲ ಈ ಸೈಡಲ್ಲೆಲ್ಲ ಸೂಪರಾಗಿ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಮತ್ತು ನಾವು ಶಾಲೆಯ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ತೋರಿಸುವ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಕೆಲವು ಪ್ರೀಮಿಯರ್ ಶೋ ಶಾಲೆಯ ಮಕ್ಕಳಿಗೋಸ್ಕರ ಮಾಡಿದೆವು. ಮಕ್ಕಳು ಕೂಡ ಬಹಳ ಇಮೋಷನಲಿ ಅದನ್ನು ಎಕ್ಸೆಪ್ಟ್ ಮಾಡಿದರು. ನೇತ್ರದಾನ ಮಹಾದಾನ ಅಂತ ಆ ಮೆಸೇಜನ್ನು, ಆ ಸ್ಲೋಗನನ್ನು ಅವರು ಎಲ್ಲ ಎಕ್ಸೆಪ್ಟ್ ಮಾಡಿದರು. ಇಲ್ಲಿ ಕೂಡ ಕರ್ನಾಟಕದಾದ್ಯಂತ ನಾನು ಜನರಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಕರ್ನಾಟಕದಾದ್ಯಂತ ನಾವೆಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಈ ಗ್ರಾಮೀಣ ಕಡೆಯಿಂದ ಬಂದ ಹಲವಾರು ಟ್ಯಾಲೆಂಟ್ಸ್ ಇದೆ, ಅವರಿಗೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ಳಿ.